ರಹಸ್ಯವಾದ ವಿಚಾರಗಳನ್ನು ಮಾತನಾಡುವುದಿದೆ. ಆಗಬಹುದು ಪರಮಾತ್ಮ. ಜನನಿಯು ಯಾರೋ ಜನಕರು ಯಾರೋ ಬಂದು ಬಳಗವ ನಾನರಿಯೇ. ಬಂದು ಬಳಗವ ನಾನರಿಯೇ ಹಿಂದುದರನೆ ನಿನ್ನ ಪಾದಾರವಿಂದಕ್ಕೆ ವಂದಿಸಿ ಬೇಡುವೆ ಭೂತ ಪುತ್ರನು ನಾನು ಆದರಿಸಿದೆಯ ಮಾಧವ ನೀನು. ಕನಿಕರವೇಶೋ ಒಲಯಿನ ಆದರಿಸಿದೆಯ ಮಾಧವ ನೀನು. ಮಾಧವ ಕೃಷ್ಣ ಪಾಂಡವ ಪಕ್ಷಪಾತಿಯಾದ ಪರಮಾತ್ಮ ಮಹಾಮಹಿಮನಾದ ನೀನು ಈ ಕುಲಹೀನನನ್ನು ವೈರಿ ಪಕ್ಷದವನಾದ ನನ್ನನ್ನು ಇಷ್ಟೊಂದು ಆದರ್ಶದ ಕಾರಣವೇನು ಪರಮಾತ್ಮ? ಕರ್ಣ ಪರಮಾತ್ಮ ಸುಕುಮಾರ ಬಾ ಸುರಧೀರ ಸುಕುಮಾರ ಬಾ ಸುರಧೀರ ಸುಕುಮಾರ ಬಾ ಕುಲಹೀನನಲ್ಲ ಕೇಳೆನ್ನ ಮಾತ ಕುಲಹೀನನಲ್ಲ ಕೇಳೆನ್ನ ಮಾತ ರವಿ ಅಂಶದಲವತರಿಸಿದ ಸುಕುಮಾರ ಬಾ ಸುರಧೀರ ಸುಕುಮಾರ ಬಾ ಕರ್ಣ ವರ ಪಾಂಡವರ ಜನನೇ
ಬೆಳಗುವ ರವಿಯ ಕರುಣದಿ ಧರೆಯ ಬೆಳಗುವ ರವಿಯ ಕರುಣದಿ ಮಹಾ ಮಹಿಮನೆನಿಸಿ ಬೆರೆವ ರವಿ ಸುತನೆ ದೂರದೀರ ಸುಕುಮಾರಪ್ಪ ಗಣ ತಳಮಳ ವೇದಗೆ ಮನದಿ ಚಿಂತೆ ತೊರೆ ಗಣ 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 ತಳಮಳ ವೇದಗೆ ಮನದಿ ಚಿಂತೆ ತೊರೆ ಅಮಿತ ಭುವನದೋ ಕೀರ್ತಿಯ ಪಡೆವೆ ಅಮಿತ ಭುವನದೋ ಕೀರ್ತಿಯ ಪಡೆವೆ ಘನತರವೆನಿಸಿದ ವೇದಿನಿಯೊಳು ನೀ ಘನತರವೆನಿಸಿದ ಮೇದಿನಿಯೊಳು ನೀ ಮಹಾ ಮಹಿಮನೆನಿಸಿ ಮೆರೆವ ರವಿ ಸುತನೆ ಸುಕುಮಾರಪ್ಪ ದೂರದೀರ ಸುಕುಮಾರಪ್ಪ ಕುಲಹೀನ ನಲ್ಲಕೆ ಎಲ್ಲ ಮಾತ ಕುಲಹೀನ ನಲ್ಲಕೆ ಎಲ್ಲ ಮಾತ ರವಿ ಅಂಕದಲವತರಿಸಿದ ಸುಕುಮಾರಪ್ಪ ದೂರದೀರ ಸುಕುಮಾರಪ್ಪ ಕರ್ಣ 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 ಪರಮಾತ್ಮ ಕುಲಹೀನನೆಂತಾಗುವೆ, ವೈರಿ ಪಕ್ಷದವನೆಂತಾಗುವೆ. ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರ. ನಾನು ನಿನ್ನ ಪ್ರಿಯ ಬಂಧುವೇ, ಪ್ರಥಮ ಪಾಂಡವನೇ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರನೇ. ಬಹಳ ಚೆನ್ನಾಗಿದೆ ದೇವ ನಿನ್ನ ವಿನೋದ ಪ್ರಸಂಗ. ಓಹೋ, ತಿಳಿಯಿತು, ಇದು ಯುದ್ಧ ಕಾಲ. ನೀನು ಮೊದಲೇ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕಾಗಿ ನನ್ನನ್ನು ಈ ರೀತಿ ವಂಚಿಸ್ತಿರುವೆಯ ಮಾಧವ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲೇ, ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳಿಲ್ಲಿವೆ ಕೃಷ್ಣ. ಏಕಿಲ್ಲ ಕರ್ಣ, ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸರಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಅವುಗಳು ಫಲಿಸುವವೋ ಇಲ್ಲವೋ ಸಂಶಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ಲೋಕಪವಾದಕ್ಕೆ ಎದುರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಲು ಕರ್ಣ. ನಂತರ ನೀನು ಸೂತರ ಕೈಗೆ ಸಿಕ್ಕಿ ಅವರ ಪಾಲನೆ ಮತ್ತು ಪೋಷಣೆಗಳಲ್ಲಿ ಬೆಳೆದು ಈಗ ದುರ್ಯೋಧನನ ಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ ಕರ್ಣ. ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ಹಸ್ತಿನಾವತಿಯ ರತ್ನ ಸಿಂಹಾಸನದಲ್ಲಿ ಕುಳಿತು ರಾಜ್ಯಭಾರವನ್ನು ಮಾಡುವಂತೆ ಬಾ ಕರ್ಣ, ಬಾ. ಹಾಗಾದರೆ ಲೋಕೈಕ ವೀರರಾಗ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿಯು ನನ್ನ ಹೆತ್ತ ಮಾತೆಯೇ. ಇದು ನಿಜವಾಗಿಯೂ ಸತ್ಯವಾದ ಸಂಗತಿಯೇ. ಕರ್ಣ, ಆ ಸೂರ್ಯದೇವನೇ ನಿನ್ನ ತಾಯಿಯು, ಕುಂತಿದೇವಿಯೇ ನಿನ್ನ ಆ ಸೂರ್ಯದೇವನೇ ನಿನ್ನ ತಂದೆಯು, ಕುಂತಿದೇವಿಯೇ ನಿನ್ನ ತಾಯಿಯು. ಆ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಈ ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ನನ್ನ ಭಾಗ್ಯದ ದುರ್ವಿಧಿಯೇ, ನನ್ನನ್ನು ಎಷ್ಟು ವಿಧ ವಿಧವಾಗಿ ಕಾಡುತ್ತಿರುವೆ ದೇವಾ. ಚೋದನೆಯೇನಿದೋ ವಿದೇಶಾಪ ಪಾಪಿಯಾಗೆ ಪರಿತಾಪ ಕೀಡಾಗೆ ದೇವಾ. ಚೋದನೆಯೇನಿದೋ ವಿದೇಶಾಪ ವಿದೇಶಾಪ. ಪರಮಾತ್ಮ ಪರಮಾತ್ಮ
ಪರಮಾತ್ಮ ಇಂದು ವದನ ಅಮ್ಮನಿಂದೆ ಬಂದ ವಿಮೋಚನ ಮಾರ್ಗವನರಿಯದೆ ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆಯೇನಿದೋ ಇದು ಶಾಪ ಪಾಪಿಯಾದೆ ಪರಿತಾಪ ತೀರಾದೆ ದೇವಾ ಶೋಧನೆಯೇನಿದೋ ಇದು ಶಾಪ ಇದು ಶಾಪ ರಹಸ್ಯದ ಆಂತರ್ಯವರಿತೋ ಜನುಮದಾತೆಯ ನಿರ್ದಯವರಿತೋ ದೇವಾ ಕೃಷ್ಣ ಕೃಷ್ಣ ಜನ್ಮ ರಹಸ್ಯದ ಆಂತರ್ಯವರಿತೋ ಜನುಮದಾತೆಯ ನಿರ್ದಯವರಿತೋ ಜೀವಿಸಲೇ ಪರಿ ಅನುದರ ಸಮಗೂಡಿ ಜೀವಿಸಲೇ ಪರಿ ಅನುದರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪರಮಾತ್ಮ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇನಿದೋ ಶಾಪ ಪಾಪಿಯಾದೆ ಪರಿತಾಪ ತೀರಾದೆ ದೇವಾ ಶೋಧನೆಯೇನಿದೋ ಶಾಪ ಇದು ಶಾಪ ಪರಮಾತ್ಮ ಸಹೋದರನು ಯುದ್ಧ ಮಾಡಿದ ಪಕ್ಷದಲ್ಲಿ ರವರವಾದಿ ನರಕವು ಪ್ರಾಪ್ತವಲ್ಲವೇ ಪರಮಾತ್ಮ ನನ್ನನ್ನೇ ನಂಬಿದ ಸ್ವಾಮಿಗೆ ದ್ರೋಹ ಬಗೆದ ಕುಂಭೀಪಾತ ನರಕವು ಸಿದ್ಧವಲ್ಲವೇ ಭೀಮಾರ್ಜುನರು ಕಂಡಾಗಲಲ್ಲ ನನ್ನನ್ನು ಸೂತ ಹೀನ ಕುಲದವನೆಂದು ಹೀಯಾಳಿಸುವರು ನಾನು ಇಂಥವನೆಂಬ ವಿಚಾರ ಅವರಿಗೆ ತಿಳಿಯದೇ ದೇವಾ ತಿಳಿಯದು ಕಣ್ಣ ನಿನ್ನ ತಾಯಿಗಾಗಲಿ ನಿನ್ನ ತಾಯಿಗೂ ಆ ಪಾಂಡವರಿಗೂ ಸಹ ನಿನ್ನ ಜನ್ಮ ವೃತ್ತಾಂತವೂ ತಿಳಿಯದು ನಿನ್ನನ್ನು ನೋಡಿದಾಗಲೆಲ್ಲ ನಿನ್ನ ತಾಯಿಯಾದ ಕುಂತಿದೇವಿಯು ದೇವ ಆ ಕರ್ಣನಾರು ಆತನನ್ನು ನೋಡಿದರೆ ನನಗೆ ಮಾತೃವಾತ್ಸಲ್ಯ ಉಂಟಾಗುವುದಲ್ಲ ಎಂದು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ವಿಚಾರವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಕರ್ಣ, ಆಕೆಯ ಮನಸ್ಸನ್ನು ಮಾತ್ರ ನೋಯಿಸಬೇಡ. ನಾನಿನ್ನು ಬಂದು ಬಹಳ ವೇಳೆ ಆಯ್ತು, ನಾನಿನ್ನು ಬರುತ್ತೇನೆ. ಆಗಬಹುದು ಪರಮಾತ್ಮ. ಕರ್ಣ, ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ದುಷ್ಕಳಂಕಗಳಿಂದ ಉದ್ಧಾರ ಮಾಡಿದ್ದೇನೆ. ಇನ್ನು ಯಾರನ್ನು ಸೇರಬೇಕೋ ಯಾರನ್ನು ತ್ಯಜಿಸಬೇಕೋ ನಿರ್ಧಾರ ನಿನಗೆ ಸೇರಿದ್ದು. ಆದರೆ ಮನೋಸ್ಥೈರ್ಯವನ್ನು ಮಾತ್ರ ನಾಶ ಮಾಡಿಕೊಳ್ಳಬೇಡ. ನಾನಿನ್ನು ಬರುತ್ತೇನೆ. ಆಗಬಹುದು ಪರಮಾತ್ಮ. ಈ ಪ್ರಪಂಚದಲ್ಲಿ ಕಾಯುವವನಿಗೆ ಆದರೆ ನಮ್ಮಂತಹ ಮಾನವರು ಬದುಕುವರೇ? ಬದುಕುವುದಾದರೂ ಹೇಗೆ ಭಗವಂತನೇ? ಭಗವಂತನೇ ಅಗೆಯಾದರೆ ಮಾನವ ಬದುಕುವನೇ? ದೇವಾ ಮಾನವ ಉಳಿಯುವನೇ? ಪರಮಾತ್ಮ,
ಭಗವಂತನೇ ಅಗೆಯಾದರೆ ಮಾನವ ಬದುಕುವನೇ ದೇವ ಮಾನವ ಉಳಿಯುವನೇ ಪರಮಾತ್ಮ. ಇಂದಿಗೆ ಇಲ್ಲಿ ಮುಂದಿಗೆ ಎಲ್ಲ ಇಂದಿಗೆ ಇಲ್ಲಿ ಮುಂದಿಗೆ ಎಲ್ಲ ಇಂದಿಗೆ ಇಲ್ಲಿ ಮುಂದಿಗೆ ಎಲ್ಲ ಮಸನಕ್ಕೆ ಪಯಣ ದೇವಾ ಕೃಷ್ಣ ಕೃಷ್ಣ ಇಂದಿಗೆ ಇಲ್ಲಿ ಮುಂದಿಗೆ ಎಲ್ಲ ಇಂದಿಗೆ ಇಲ್ಲಿ ಮುಂದಿಗೆ ಎಲ್ಲ ಇಂದಿಗೆ ಇಲ್ಲಿ ಮುಂದಿಗೆ ಎಲ್ಲ ಇಂದಿಗೆ ಇಲ್ಲಿ ಮುಂದಿಗೆ ಎಲ್ಲ ಮಸಣಕ್ಕೆ ಪಯಣ ಕೊನೆಯಲ್ಲ ಪರಮಾತ್ಮ. ಮಸಣಕ್ಕೆ ಪಯಣ ಕೊನೆಯಲ್ಲ ಭಗವಂತನೇ ಅಗೆಯಾದರೆ ಮಾನವ ಬದುಕುವನೇ ದೇವ ಮಾನವ ಉಳಿಯುವನೇ ಪರಮಾತ್ಮ. ನಾನು ಮಾಡಿದ ಪಾಪ ಏನದು ಸ್ವಾಮಿ ನಾನು ಮಾಡಿದ ಪಾಪ ಏನದು ಸ್ವಾಮಿ ನಾನು ಮಾಡಿದ ಕರ್ಮ ಏನದು ಸ್ವಾಮಿ ನಾನು ಮಾಡಿದ ಕರ್ಮ ಏನದು ಸ್ವಾಮಿ ನಿನ್ನಯ ಲೀಲೆಯ ಬಲ್ಲವರಾರು ಪರಮಾತ್ಮ ನಿನ್ನಯ ಲೀಲೆಯ ಬಲ್ಲವರಾರು ನೀನೇ ನನಗೆ ದಯ ತೋರೋ ನೀನೇ ನನಗೆ ದಯ ತೋರೋ ಭಗವಂತನೇ ಅಗೆಯಾದರೆ ಮಾನವ ಬದುಕುವನೇ ದೇವ ಮಾನವ ಉಳಿಯುವನೇ. ಶ್ರೀಕೃಷ್ಣ ಪರಮಾತ್ಮನು ಕುಂತಿ ದೇವಿಯು ನಿನ್ನ ತಾಯಿ ಎಂದು ಹೇಳಿದ ಮಾತು ಸತ್ಯವೇ? ಅಯ್ಯೋ, ಧರ್ಮವೇ ತನ್ನ ಶರೀರವೆಂದು ನಂಬಿಕೊಂಡಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಯ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರನೇ. ಪಾಂಡುರಾಜ ಕುಂತಿ ದೇವಿಯು ನನ್ನ ಜನನಿ ಜನಕರೇ. ಅಯ್ಯೋ ಅಯ್ಯೋ, ಪರಶುವರ್ಣನ ಸರಿ ಸಮನಾಗಿ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿದ್ದು ಯಾರಲ್ಲಿ ಯುದ್ಧಕ್ಕೆ ನಿಂತರೂ ಅಪಜಯವನೊಂದದ ನನಗೆ ಪರಮ ವೈರಿ ಎನಿಸಿದ ಆ ಅರ್ಜುನನ್ನು ಹೇಗೆ ಮರೆಯಲಿ? ಅರ್ಜುನ ಅರ್ಜುನ, ನಿನ್ನನ್ನು ರಣರಂಗದಲ್ಲಿ ಕತ್ತರಿಸುವೆನೆಂದು ಪ್ರಮಾಣ ಮಾಡಿದನಲ್ಲ. ಅಯ್ಯೋ ಅಯ್ಯೋ, ನಿನ್ನ ಶಿರವು ಭೂಮಿಯ ಮೇಲೆ ಬಿದ್ದು
ನಿನ್ನ ಮುಂಡವು ರಕ್ತದ ಕಾಲುವೆಯಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಹೇಗೆ ನೋಡಲಿ? ಪಾಪೀಕರಣ, ಪಾಂಡುಪುತ್ರನಾದ ನೀನು ಪಾಂಡು ಕುಮಾರರನ್ನು ಕೊಲ್ಲಲು ನಿಂತಿರುವೆಯಲ್ಲ. ಕೊಲಲೇ ಪಾಂಡು ಕುಮಾರರಂ, ಕೊಲಲೇ ದೊರದು ತಮ್ಮಂದಿರಂ ಕೊಲ್ಲುವುದೇ ಕುಲದಾಂ ಬಿಟ್ಟೊಡೆ, ಕುಲದಾಂ ಬಿಟ್ಟೊಡೆ. ಕೌರವೇಂದ್ರನು ಈ ದರೆಯೋಳ್ ಸಿರಿ ಸಂಪತ್ತಿನ ಬಾಳುವನೇ ಚಲದೆಂ ಪಾರ್ಥನ ರುಂಡವಂ ತರಿದು. ಅರ್ಜುನ ಅರ್ಜುನ ಚಲದೆಂ ಪಾರ್ಥನ ರುಂಡವಂ ತರಿದು ಮತ್ಸ್ವಾಮಿಗಾನಂದಂ ಸೈಸಲ್ಕಾಗದೆ ಪಾರ್ಥನ ಘೋರ ಶರಕೆ ತುತ್ತಾಗಲೇ ನಾಂ ಸಾಯಲೇ. ನನಗೆ ನಿನ್ನ ಹೊರತಾಗಿ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಇನ್ನಾದರೂ ಸುಖವಾಗಿರುವೆನೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಈ ದ್ರೌಪದಿ ಅಣಿಯಲ್ಲಿ ಇನ್ನೂ ಅದೇನೇನು ಬರೆದಿರುವ ದೇವ, ಅದೇನೇನೆಲ್ಲ ಬರೆದಿರುವೆ. ಪಾಂಚಾಲಿ ಪ್ರಿಯತಮೆ, ಇವಳೇಕೆ ಈ ರೀತಿ ರೋಧಿಸುತ್ತಿರುವಳು? ಯಾಕೆ ರೋದಿಪೆ, ಯಾಕೆ ರೋದಿಪೆ? ತರುಣ ಮಣಿಯಲ್ಲಿ ಯಾಕೆ ರೋದಿಪೆ? ಅಗ್ರಜನಾಗ್ತಿಯ ಮೇಲೆ ಶ್ರೀದೇವ ಕುರುಕುಲ ತೇರೆ, ಅಗ್ರಜನಾಗ್ತಿಯ ಮೇಲೆ ಶ್ರೀದೇವ ಕುರುಕುಲ ತೇರೆ. ಶಿಕ್ಷಿಸುವೆ ಅದಾಂತರ, ಶಿಕ್ಷಿಸುವೆ ಅದಾಂತರ, ಮಕ್ಕಳಾಗದೆ ಪಡೆದಿರುವೆತೆಯ ಏಕೆ ರೋದಿಪೆ? ತರುಣ ಮಣಿಯೇ ಏಕೆ ರೋದಿಪೆ? ಬಿಡು ಬಿಡು ನಿನ್ನೆ ಆಳಲ ಬಗೆದು ಬಿಡು ಬಿಡು ಮಾಡದ, ಬಿಡು ಬಿಡು ನಿನ್ನೆ ಆಳಲ ಬಗೆದು ಬಿಡು ಬಿಡು ಮಾಡದ. ಶಿಕ್ಷಿಸುವೆ ಮತಾಂತರ, ಶಿಕ್ಷಿಸುವೆ ಮತಾಂತರ, ಮಕ್ಕಳಾಗದೆ ಪಡೆದಿರುತ್ತದೆ ಏಕೆ ರೋದಿಪೆ? ತರುಣೆ ಮಣಿಯೇ ಏಕೆ ರೋದಿಪೆ? ಏಕೆ ರೋದಿಪೆ? ಪ್ರಿಯತಮೆ, ಏಕೆ ಏನಾಯ್ತು?
ನಿಷ್ಕಾರಣವಾಗಿ ಹೇಳುತ್ತಿರುವೆಲ್ಲ. ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವಾದರೂ ಪುರುಷರು. ನಿಮ್ಮನ್ನು ಯಾರಾದರೂ ದೂರಿದರೆ, ಅಪಮಾನ ಪಡಿಸಿದರೆ ಸ್ವತಃ ನೀವೇ ಅವರಿಗೆ ಪ್ರತಿಕಾರ ಮಾಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅವರು ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕೇ ಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಅದೇಕೆ ಸೃಷ್ಟಿಸಿದ ದೇವ? ಅದೇಕೆ ಸೃಷ್ಟಿಸಿದೆ? ಕಾಂತೆ ಶಾಂತೆ ವರದೀರಳಾಗಿ ವರಪತ್ನಿಯಾಗಿ ವರ್ಗಲೆ ಕಲೆ. ಕಾಂತೆ ಶಾಂತೆ ವರದೀರಳಾಗಿ ವರಪತ್ನಿಯಾಗಿ ವರ್ಗಲೆ ಕಲೆ. ಪಾಂಡು ಪುತ್ರನ ಪತ್ನಿಯಾಗಿ ನೀನು, ಪಾಂಡು ಪುತ್ರನ ಪತಿಯಾಗಿ ನೀನು. ಚಂಡ ಚಿಂತೆ ಏಕೆ, ಚಂಡ ಚಿಂತೆ ಏಕೆ, ಕಡು ಕೋಪವೇಕೆ, ಕೊಡು ಮೌನವೇಕೆ, ಕೋಮಲಾಗಿಯೇ. ಕಡು ಕೋಪವೇಕೆ, ಕೊಡು ಮೌನವೇಕೆ, ಕೋಮಲಾಗಿಯೇ. ತಂದೆ ಶಾಂತೆ ವರದೀರಳಾಗಿ ವರಪತ್ನಿಯಾಗಿ ವರ್ಗಲೆ ಕಲೆ, ವರ್ಗಲೆ ಕಲೆ. ಅಳಬೇಡ ಪಾಂಚಾಲಿ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವಾನ್ ಸ್ವರೂಪಗಳಾದ ಋಷಿಗಳ ಆಜ್ಞೆ. ಆಹಾ, ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞಾಪಿಸಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನ ಅವಿವೇಕದನದಿಂದ ಆ ನಿಧನೆಯು ನಮ್ಮನ್ನು ಸಾಯುವರೆಗೂ ಬಿಟ್ಟಿದೆ ಅಲ್ಲ. ಆಟವನ್ನೇ ಬಿಡುವ ಮಣಿ ಗುಣಿ ಸುವೇಳಿ ಮಣಿಯೇ. ಆಟವನ್ನೇ ಬಿಡುವ ಮದಗ ಜಗಾಮಿನಿ ಚಿತ್ತದಳು ಕೊದವೆಗೆ, ಮದಗ ಜಗಾಮಿನಿ ಚಿತ್ತದಳು ಕೊದವೆಗೆ. ಶತ್ರುಗಳ ಗಳಿಸಿನ ಚಿತ್ತ ಭಾಷೆ ನಡುವೆ, ಶತ್ರುಗಳ ಗಳಿಸಿನ ಚಿತ್ತ ಭಾಷೆ ನಡುವೆ. ಹಠವಲೆ ಬಿಡುವಾಮಿನಿ ಮಣಿ ಗುಣೆ ಸುವೇಳಿ ಮಣಿಯೇ. ಹಠವನ್ನೇ ಬಿಡುವಾಮಿನಿ. ಚಂಡಪೂರ ರಕ್ತದಿಂದ ಮಂಡೆಯ ಬಾಚುವೆ ಬಲ, ಚಂಡಪೂರ ರಕ್ತದಿಂದ ಮಂಡೆಯ ಬಾಚುವೆ ಬಲ. ಖಂಡಿತವಿದನ್ನು ತಿಳಿ ಬಂಡ ಮಾತಿಲ್ಲ ಕೇಳಿ, ಖಂಡಿತವಿದನ್ನು ತಿಳಿ ಬಂಡ ಮಾತಿಲ್ಲ ಕೇಳಿ. ಹಠವನ್ನೇ ಬಿಡುವಾಮಿನಿ ಮಣಿ ಗುಣಿ ಸುವೇಲಿ ಮಣಿಯೇ. ಹಠವನ್ನೇ ಬಿಡುವಾಮಿನಿ, ಹಠವನ್ನೇ ಬಿಡುವಾಮಿನಿ, ಹಠವನ್ನೇ ಬಿಡುವಾಮಿನಿ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ಎಷ್ಟು ಸಾರಿ ನಿನ್ನನ್ನು ಬೇಡಿಕೊಂಡಿಲ್ಲವೇ? ಆದಿದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ಏಕೆ ಹೀಗಾಗಿರುವೆ ಅದನ್ನು ತಿಳಿಸುವಂತಳಾಗು. ತಿಳಿಸುವೆನು. ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆದರೂ ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ಈಗ ಯಾರನ್ನ ಆಜ್ಞಾಧಾರಕನು ಅಲ್ಲ ಅಲ್ಲ. ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿಗೆ ಆ ದುರಹಂಕಾರಿ ದುರ್ಯೋಧನನ ಪತ್ನಿ ಭಾನುಮತಿಯೂ ಸಹ ಬಂದಿದ್ದಳು. ಆಕೆಯು ನನ್ನನ್ನು ಕಂಡು, ದ್ರೌಪದಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದು. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆ ಅಷ್ಟೇ ಎಂದು ಕೇಗೆ ಹೋಗಿ ಅಪಹಾಸ್ಯ ಮಾಡಿ ನಕ್ಕಳು. ಸ್ವಾಮಿ, ಅಪಹಾಸ್ಯ ಮಾಡಿ ನಕ್ಕಳು. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋಗಿರುವರು? ಮತ್ತಿನ್ನಾರು, ನಮ್ಮಣ್ಣರಾದ ಶ್ರೀಕೃಷ್ಣ ಪರಮಾತ್ಮರಲ್ಲವೇನು?
ಗೋಪಾಂಗನರ ವಿಲಾಸ ವಿಭ್ರಮಗಳ ಭಂಗನಾದ ವಿಧಮತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನ ದ್ವಾರಕಿಂದ ಹಿಂದಿರುಗಿದಾಗಲೇ ಈಗ ಇರಬಹುದೆಂದು ನಾನು ತಿಳಿದಿದ್ದೆ. ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಚಮತ್ಕಾರದ ಉತ್ತರ. ಬಾಪು ಬಾಪು ಪಾಂಚಾಲೆ, ನಿನ್ನ ಸಂಗಡ ಕದನವಾಡುವುದರಲ್ಲಿ ಚಮತ್ಕಾರವನ್ನು ಮುಗಿದಿದ್ದೆ ಎಂದು ತಿಳಿದಿದ್ದೆ. ನಮ್ಮಲ್ಲಿ ಇನ್ನೂ ಮುಗಿದಿಲ್ಲ. ಇನ್ನು ಮಹಾಚತುರಳು, ಜಾಣೆ, ಬಹು ಜಾಣೆ. ಜಾಣೆ ಮುದ್ದಾಡುವೆನು ಬಾರೆ, ಜಾಣೆ ಮುದ್ದಾಡುವೆನು ಬಾರೆ, ಈ ಬೇಮನ ಪ್ರೇಮದ ಪ್ರೇಯಸಿ ನೀನೆ, ಈ ಭೀಮನ ಪ್ರೇಮದ ಪ್ರೇಯಸಿ ನೀನೆ, ಜಾಣೆ ಮುದ್ದಾಡುವೆನು ಬಾರೆ. ಬೆಳಗಿನ ರಸಿಯೇ ಬೆಳಗಿನ ರಸಿಯೇ ಬಳಸುವ ಬಾರೆ, ಬೆಳಗುವ ನಡುವನ್ನು ಬಳಸುವ ಬಾರೆ. ಬೆಳಗಿನ ರಸಿಯೇ ಬಳಸುವ ಬಾರೆ, ಬೆಳಗಿನ ಬೆಳಗಿನ ರಸಿಯೇ ಬೆಳಗುವ ನೋರೆ, ಬೆಳಗುವ ನಡುವನ್ನು ಬಳಸುವ ಬಾರೆ. ಜಾಣೆ ಸಿಗುವ ಅರಳಿಯೇ ನಗುವ ತರುಣಿಯೇ, ಸಿಗುವ ಅರಳಿಯೇ ತರುಣ ನಗುವೆ, ಮದನನ ತಾಪವ ತಾಳೆನು ಬಾರೆ, ಮದನನ ತಾಪವ ತಾಳೆನು ಬಾರೆ. ಜಾಣೆ ಒದ್ದಾಡುವೆನು ಬಾರೆ, ಈ ಬೆಳಗಿನ ರಸಿಯೇ, ಈ ಭೀಮನ ಪ್ರೇಮದ ರಸಿಯೇ, ಈ ಭೀಮನ ಪ್ರೇಮದ ಪ್ರೇಯಸಿ ನೀನೆ, ಜಾಣೆ ಒದ್ದಾಡುವೆನು ಬಾರೆ. ಗುರುಕುಲ ಅಧಮರ ಕೆಣಕುತ್ತರಣದ ಗುರು ವಂಶವ ನಾಶವ ಕೈವೆ, ಗುರುಕುಲ ಅಧಮರ ಕೆಣಕುತ್ತರಣದ ಗುರು ವಂಶವ ನಾಶವ ಕೈವೆ. ದುರುಳ ದುಶಾಸನ ಒಡಲನು ಬಗೆದು, ದುರುಳ ದುಶಾಸನ ಒಡಲನು ಬಗೆದು, ಮೆಚ್ಚಿದ ಮಡಿಯನ್ನು ಕಟ್ಟುವ ಬಾರೆ, ಬೆಚ್ಚಿದ ಮುಡಿಯನ್ನು ಕಟ್ಟುವ ಬಾರೆ. ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೇಮದ ಪ್ರೇಯಸಿ ನೀನೆ, ಈ ಭೀಮನ ಪ್ರೇಮದ ಪ್ರೇಯಸಿ ನೀನೆ, ಜಾಣೆ ಮುದ್ದಾಡುವೆನು ಬಾರೆ. ಜಾಣೆ ಮುದ್ದಾಳೆ ಬರುತ್ತಾಡುವೆನು ಬಾರೆ. ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಪ್ರಮದೆಯ ಮನಕ್ಕೆ ವಿರಾಮ. ಪ್ರಮದೆಯ ಮನಕ್ಕೆ ವಿರಾಮ, ಸಮಯವಿದೆ ಶೃಂಗಾರ
ಪ್ರೇಯಸಿ. ಚೆಲ್ಲುತ್ತ ಭೀಮ ಬಲೆ ಸ್ವಾಮಿ ಕಾಂತೆಯ ಪ್ರಾಣೇಶ್ವರ ರೇ ಚೆಲ್ಲುತ್ತ ಸೇರುವೆ ಕಾಂತೆಯ ಚೆಲ್ಲುತ್ತ ಸೇರುವೆ ಕಾಂತೆಯ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ರಮತೆಯ ಮನಕ್ಕೆ ರಮತೆಯ ಮನಕ್ಕೆ ಸಮಯವಿದೆ. ಸ್ವಾಮಿ ನಿಮಗೆ ನೆನಪಿದೆಯೇ? ಅದೇ ಹಿಂದೆ ಒಂದು ದಿನ ಈ ನನ್ನ ಬೆಚ್ಚದ ಕೇಶರಾಶಿಯನ್ನು ಕಂಡು ಕುರು ಕುಲಾಂತಕ ಕಾಳ ರಾತ್ರಿ ಎಂದು ಸಂಬೋಧಿಸಿದಿರಿ. ಇನ್ನು ಅದೇನೇನೋ ಹೇಳಿದಿರಲ್ಲವೇ? ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲು ಅಭ್ಯಸಿದೆಯಲ್ಲವೇ? ಮಾಡಿದ ಪ್ರತಿಜ್ಞೆಯನ್ನು ನಾನು ಮರೆಯಂತ ಹೇಳಿ ಅಲ್ಲ. ಆಹಾ, ಹೇಳುವುದು ಮಾತ್ರವಲ್ಲ, ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ನಾನು ಸುಮ್ಮನೆ ಇಚ್ಛಿಸಿದರೇನಾಯಿತು? ನೀವೆಷ್ಟಾದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೆರಳಿಸಬೇಡ ಪಾಂಚಾಲೆ. ಈಗ ನಾನು ಯಾರು ಆಜ್ಞಾಧಾರಕನೂ ಅಲ್ಲ. ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ. ಅಣ್ಣ ನೋಡಲ್ಲಿ. ಅಣ್ಣ ಅಲ್ಲಿ ನೋಡು. ಆಗಲೂ ಭೀಮನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹನಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ಯಾರು ಶಕ್ತರಲ್ಲ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣ. ನಿಜ. ಅರ್ಜುನ, ಕೌರವರನ್ನು ಇದ್ದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೆ ದುಸ್ಸಾಧ್ಯವಾಗಿದೆ. ಭೀಮಸೇನ, ಇನ್ನಲ್ಲಿ ಇಷ್ಟೊಂದು ಕೋಪವೇ? ಶಾಂತನಾಗು ಸಹೋದರ, ಶಾಂತನಾಗು. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನಿಮ್ಮಿಬ್ಬರ ಸಮ್ಮುಖದಲ್ಲಿ ನಾನೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಅರ್ಜುನನ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡುವೆನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆ ಬಾಗಿಲಲ್ಲಿ ಸಂಧ್ಯಾಚನೆ ಮಾಡಲು ಪಾಂಡು ಪುತ್ರರು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ನಾನು ಮತ್ತು ನನ್ನ ಗದೆ ಇವೆರಡು ಕುರುಕುಲವನ್ನೇ ನಾಶ ಮಾಡಬಲ್ಲವು. ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಭೀಮಸೇನ, ಪ್ರೀತಿ ಆತುರದಿ ಪಳಗೆ ನೀವು
ಕೋಪವೇ? ಶಾಂತನಾಗು ಸಹೋದರ, ಶಾಂತನಾಗು. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿಸು, ಸಮಯವಿದೆಂದರಿದೆಯ ತರುಣಿ ಏತಕ್ಕೆ ಗೀತು ಗುಡವು. ಧರ್ಮ ಜನಮಯ ನಿರ್ಮಲ ಭ್ರಾತು, ಧರ್ಮ ಜನಮಯ ನಿರ್ಮಲ ಭ್ರಾತು, ಇರುವುದನ್ನು ಚಿತ್ತ ಪರಿಶಿಷ್ಟದೆ ನುಡಿಯ. ಇರುವುದನ್ನು ಚಿತ್ತ ಪರಿಶಿಷ್ಟದೆ ನುಡಿಯ. ಸಹಿಬನು ಮನದನು ತಾಪವದನು, ಸಹಿಬನು ಮನದನು ತಾಪವದನು. ಧರ್ಮದಿಂದ ಘನಕಾರ್ಯ ಸಾಧಿಸು ಕೋಮಲ ಹೃದಯದ ಬರಸುವ ಪರಿಯ. ಧರ್ಮದಿಂದ ಘನಕಾರ್ಯ ಸಾಧಿಸು ಕೋಮಲ ಹೃದಯದ ಬರಸುವ ಪರಿಯ. ತಾರಸಾಕ್ಷಿಣಿ ನರಿಯಗೈವರಿ, ತಾರಸಾಕ್ಷಿಣಿ ನರಿಯಗೈವರಿ, ಎಕ್ಕಿತು ಎಲ್ಲಿತು ನಿಗಮಗೆಲುವೆ, ಎಕ್ಕಿತು ನಿಗಮಗೆಲುವೆ. ಮಾನಿನಿ ಮನದ ವೇದನೆ ನೀಗಿಸು, ಸಮಯವಿದೆಂದರಿದೆಯ ತರುಣಿ ಏತಕ್ಕೆ ಗೀತು ಗುಡವು. ಕೋಪ ಮಾಡಬೇಡ ಅಣ್ಣ, ಧರ್ಮಜನು ನಮಗಿಂತಲೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂಥ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ಅಭಿಮಾನಕ್ಕೆ ವಶರಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಾವು ನಮ್ಮ ಅಜ್ಞಾನಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡುತ್ತಿರುವೆನು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಈಗ ಶ್ರೀಕೃಷ್ಣ ಪರಮಾತ್ಮರನ್ನು ಕಳುಹಿಸಿ ಪುನಃ ಅಪಮಾನಕ್ಕೆ ಗುರಿಪಡಿಸಿದಿರಲ್ಲ ಎಂಬುದೇ ನನ್ನ ಚಿಂತೆ. ಜಯ ಜಯ ಕೃಷ್ಣ, ಜಯ ಜಯ ಯದುಪತಿ ಮುಕುಂದ ಮುರಹರಿಯ ಆಗಮನ. ಜಯ ಜಯ ಕೃಷ್ಣ, ಜಯ ಜಯ ಕೃಷ್ಣ. ಕೃಷ್ಣ, ಅರ್ಜುನ, ನಾನಿನ್ನು ಹೋಗುವೆನು. ಸಂಧಿಯ ಆಗುವುದರಿಂದ ಅದರಿಂದ ಪ್ರಯೋಜನವೇ ಇಲ್ಲ. ನಾನಿನ್ನು ಹೊರಡು. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಅದು ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವ ಅಣ್ಣ. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ಅಣ್ಣ, ಸಹೋದರಿ, ನಿನಗೆ ಮಂಗಳವಾಗಲಿ. ವಾಸುದೇವ, ಈ ಭೀಮನ ಪ್ರಣಾಮವನ್ನು ಸ್ವೀಕರಿಸು. ಭೀಮಸೇನ, ನಿನಗೆ ಮಂಗಳವಾಗಲಿ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ನಾನು ನಿರೀಕ್ಷಿಸಿದ ತಕ್ಕ ರೀತಿಯಲ್ಲಿ ನಡೆಯಿತು. ಸಂಧಿಯ ವಿಚಾರವೂ ನಡೆಯುತ್ತೆ. ಓಹೋ, ನಡೆಯಿತು. ಪಾಂಚಾಲಿ, ನಾನಿಲ್ಲಿರುವುದು ಸಾಧ್ಯವಿಲ್ಲ. ನಾನಿನ್ನು ಹೊರಡು. ಸ್ವಲ್ಪ ನಿಲ್ಲಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯೋದ್ರಲ್ಲಿ ನನ್ನ ತಾಳ್ಮೆ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರನು ಪುಣಿಪತಿ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಲ್ಲಿ ಸಂಧಿ ಆಯಿತು ಅಷ್ಟೇ. ನಾನು ಓದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಅಣ್ಣ, ನಿನ್ನ ಅಭಿಮತವು ನನಗೆ ಈಗ ತಿಳಿಯಿತು. ಪಾಂಡುಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶವೇ? ನಿನಗಿಷ್ಟೊಂದು ಅಸಹನೆ ಏಕೆ ಭೀಮಸೇನ? ಸಮಾಧಾನದಿಂದ ನನ್ನ ಮಾತನ್ನು ಎಲ್ಲವನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಮೊದಲೇ ಹೇಳಲಿಲ್ಲವೇ? ಈ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗಿಂತ ಸಂಬಂಧವೇ? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಮುಂದೇನಾಯ್ತು ಪರಮಾತ್ಮ? ನಿಮ್ಮ ಸಂದೇಶವನ್ನು ಅವರಿಗೆ ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಆ ದುರ್ಯೋಧನ ಸಂದೇಹ
ಆತನು ಸಹ ಇನ್ನು ನನಗೆ ಇನ್ನು ಕೆಲಸವಿಲ್ಲ. ಯಾಕೆ ಸಾಯಿನೇ? ಈ ಭೀಮನ ಸೈನ್ಯ ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆನು. ಭೀಮಸೇನ, ಇಷ್ಟೊಂದು ನೀನು ನಿಜವಾಗಿ ವಿಡಂಬಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳಲು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಸುಮ್ಮನೆ ಕಾಡಬೇಡ ಕೃಷ್ಣ. ಈ ಸಂಧಿ ಸುದ್ದಿಯು ನನಗೊಪ್ಪದು. ಆಹಾ, ನಿನ್ನ ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿಯಲ್ಲಿ ಹೀಗೆ ಕೈಕಟ್ಟಿ ಕುಳಿತುಕೊಳ್ಳು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಇಲ್ಲ, ನನ್ನ ಬಳಿಯಲ್ಲಿ ಕಟ್ಟಿ ಕುಳಿತುಕೊಳ್ಳದ ಹೊರತು ನಾನು ಆ ಸಂದೇಶವನ್ನು ಹೇಳುವುದಿಲ್ಲ. ಈ ಪರ್ಯಾಸ ಬೇಕೆ ಕೃಷ್ಣ? ನಿನ್ನನ್ನು ನೋಡಿದರೆ ಅಷ್ಟೊಂದು ಭಯವಾಗುವುದಯ್ಯ. ಈ ಗದೆಯನ್ನು ಸ್ವಲ್ಪ ಪಕ್ಕದಲ್ಲಿ ಇರಿಸಿ ನೀನು ನನ್ನ ಬಳಿಯಲ್ಲಿ ಸ್ವಲ್ಪ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇಗೋ ನಿನ್ನ ಅಪೇಕ್ಷೆಯಿಂದ ಕುಳಿತುಕೊಳ್ಳಬೇಕದು. ಅರ್ಜುನ, ಈ ಗದೆಯನ್ನು ಕ್ಷಣ ಕಾಲ ಹಿಡಿದಿಡು. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲೇ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಯಾಜ್ಞಸೇನಿ, ಕಿರೀಟಿ, ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿಮ್ಮ ಮಾತನ್ನು ಎಂದಾದರೂ ಮೀರಿರುವೆನೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಆಹಾ, ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಕೃಷ್ಣ, ನಿನಗೆ ಪ್ರಿಯವಾದ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಹಾಗೆ ಆಗಲಿ. ಈಗ ಕೇಳಿರಿ. ಯಾಜ್ಞಸೇನಿ, ಅಣ್ಣ, ಕಿರೀಟಿ, ಧರ್ಮನಂದನ, ಭೀಮಸೇನ. ಈ ಭೀಮಸೇನನ್ನು ಬಂಧಿಸಿರುವ ಹಗ್ಗವು ಈ ದಿನ ನನ್ನನ್ನು ರಾಜ್ಯಸಭೆಯಲ್ಲಿ ಬಂಧಿಸಲು ಅನುವಾಗಿತ್ತು. ಯಾರು ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ಎನಿಸಿದ ದುರಾತ್ಮರು ಯಾರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಇಂತಹ ಸಾಹಸ ಕಾರ್ಯವು ಅವರಿಗಲ್ಲದೆ ಮತ್ತಾರಿಂದ ಸಾಧ್ಯ? ಅಯ್ಯೋ, ನನ್ನ ಕೋಪವು ನನ್ನನ್ನೇ ದಹಿಸುತ್ತಿರೋದು ಪರಮಾತ್ಮ. ಅಪ್ಪಣೆಯಾದರೆ ಈ ಗಾಂಡಿವದಿಂದ ಆ ಕುನ್ನಿ ಕೌರವರನ್ನು ಅಟ್ಟಾಸವನ್ನು ಅಡಗಿಸುವೆನು. ಯಾಕೆ ಸೈಲೆ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ಧನಂಜಯ, ಇದಕ್ಕೆ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಅವರು ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ದುರ್ಯೋಧನನು 5 ಮಾರು ಭೂಮಿಯನ್ನು ಕೊಡಲು ಸಮ್ಮತಿಸಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಆಸ್ಥಾನದಲ್ಲಿ ಎಂದರು. ನಮಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ ನಾನು ಈ ಯುದ್ಧವನ್ನು ಅಪೇಕ್ಷಿಸಿದವನ್ನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದೆನೆಂದು. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ಧನಂಜಯ, ಕೃಷ್ಣ, ಯಾರು ಬಿಡಿಸುತ್ತಿಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ನನ್ನ ಕಲೆ ಕೇಳಿ ನನ್ನ ಪ್ರತಿಜ್ಞೆ. ಓದಿಸುವೆ ಕುರುಕುಲವ, ಓದಿಸುವೆ ಕುರುಕುಲವ. ಓದಿಸುವೆ ಕುರುಕುಲವ, ಓದಿಸುವೆ ಕುರುಕುಲವ. ಅಧಮ ಕೌರವ, ಅಧಮ ಕೌರವ ಎಂಬ ಕುಂದೆಯ ಇಳಿಸುಳುವೆ ಕಡುಸರೆದೋಳು. ಅಧಮ
ಕೌರವ ಎಂಬ ಕುಂಜೆಯ ಹಿಡಿದು ಸೀಳುವೆ ಅಡಿಯೊಳ್ ಮೆಟ್ಟಿ ಪುಡಿ ಪುಡಿ ಕೊಟ್ಟೆ ಅಡಿಯೊಳ್ ಮೆಟ್ಟಿ ಪುಡಿ ಪುಡಿ ಕೊಟ್ಟೆ ರುಂಡು ಬಂಡಗಳ ಚೆಂಡನಾಡು ದುರಾಗ್ರದಳ್ ವಧಿಸುವೆ ಕುರುಕುಲವ ವಧಿಸುವೆ ಕುರುಕುಲವ. ನಾನು ವಾಯುದೇವರ ವಂಶದಿಂದ ಜನಿಸಿದೆ ನಿಜವೇ, ಆದರೆ ಕುರುಕ್ಷೇತ್ರದಲ್ಲಿ ಆ ದುಶ್ಯಾಸನ ಒಳವನ್ನು ಬಗೆದು ದ್ರೌಪದಿಯ ಮುಡಿಗಟ್ಟಿಸುವೆ. ಆ ದುರ್ಯೋಧನ ತೊಳೆಯನ್ನು ಮುರಿದು ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿನ ಒತ್ತು 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 ಪುಡಿ ಪುಡಿ ಮಾಡದಿದ್ದರೆ ನನಗೆ ಘೋರವಾದ ನರಕವೇ ಪ್ರಾಪ್ತಿಯಾಗಲಿ. ಅದಕ್ಕೆ ಶ್ರೀಕೃಷ್ಣ ಪಾದವೇ ಸಾಕ್ಷಿ.